ಭಾಗ್ಯಸ್ಥಾನ ಅಂದರೆ ಅದೃಷ್ಟ ಸ್ಥಾನ ಅಂತಲೇ, ಅದು ತಪಸ್ಸಿನ ಸ್ಥಾನ ಹೌದು. ಅದೊಂದು ಚೆನ್ನಾಗಿದ್ದರೆ ಬಹುಶಃ ನಾವು ಯಾವುದಕ್ಕೂ ಕೊರಗಬೇಕಾಗಿಲ್ಲ ಅಂತ ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ. ಉತ್ತರೆ ನಮಸ್ಕಾರ ಮಾಡ್ಲಿಕ್ಕೆ ಬರ್ತಾಳೆ ಕುಂತಿ ಬಳಿಗೆ. ಭಾಗ್ಯವಂತಂ ಪ್ರಸೂಯೇಥಾಹ ಮಾ ಶೂರಂ ಮಾಚ ಪಂಡಿತಂ ಅಂತ ಆಶೀರ್ವಾದ ಮಾಡ್ತಾಳೆ. ಭಾಗ್ಯವಂತನ ಪ್ರಸೂಯ ಹಡಿ ನೀನು, ಮಾ ಶೂರಂ ಮಾಚ ಪಂಡಿತಂ ಅಂತ ಹೇಳ್ತಾಳೆ. ಅವಳಿಗೆ ಕೋಪ ಬಂದುಬಿಡುತ್ತೆ. ಏನೇನು ಹೀಗೆ ಹೇಳ್ತಾ ಇದೆಯಾ, ನನ್ನ ಗಂಡಂದರು ಅವರೆಲ್ಲ ನೋಡಿದ್ರೆ ಎಂಥೆಂಥ ಶೂರರು, ಎಂಥ ವಿದ್ಯಾವಂತರು, ಎಂಥ ಸಾಧಕರು. ನಿನ್ನ ಮಕ್ಕಳು ಅರ್ಜುನಾದಿಗಳೆಲ್ಲ ಎಂಥ ಸಾಧಕರು, ನೀನು ನನಗೆ ಹೇಳ್ತಾ ಇದ್ದೀಯ ನೀನು ಭಾಗ್ಯವಂತಂ ಪ್ರಸೂಯೇತಃ ಮಾ ಶೂರಂ ಮಾಚ ಪಂಡಿತಂ ಅಂತ ಹೇಳ್ತಾ ಇದೆಯಾ. ಶೂರರು ಬೇಡ, ಪಂಡಿತರು ಬೇಡ, ನೀನು ಭಾಗ್ಯವಂತನ ಹಡಿ ಅಂತ ಹೇಳ್ತಾ ಇದೆಯಾ, ನನಗೆ ಯಾಕೋ ಇದು ಅಂತ ಸ್ವಲ್ಪ ರೇಗ್ತಾಳೆ. ಅದಕ್ಕೆ ಕುಂತಿ ಹೇಳ್ತಾಳೆ, ಹೌದಮ್ಮ, ನನ್ನ ಮಕ್ಕಳೆಲ್ಲ ಶೂರರೇ, ಸಂಶಯ ಇಲ್ಲ, ಪಂಡಿತರೇ. ಆದರೆ ಅವರ ಯೌವನ ಕಾಲದಲ್ಲಿ ಕಾಡನ್ನು ಅಲ್ದಬಿಟ್ರು. ಕಾಡು ಅಜ್ಞಾತವಾಸ ಅಂತ ಅಲ್ಕೊಂಡಿರ್ಬೇಕಾದ ಪರಿಸ್ಥಿತಿ ಬಂತು. ಏನು ಮಾಡ್ತೀಯ, ಶೂರತ್ವ ಇದ್ದೆ, ನನಗೇನೋ ಅಷ್ಟಿದೆ ಇಷ್ಟಿದೆ ಅಂದ್ಕೋತೀವಿ, ನಮ್ಮ ಸ್ಟೇಟಸ್ ಇರುತ್ತೆ, ಹಣ ಇರುತ್ತೆ, ಇನ್ನೇನೋ ಪವರ್ ಇರುತ್ತೆ. ಇದು ಯಾವುದೂ ಏನೂ ಮಾಡಲ್ಲ. ನೀವು ರಾಜಕಾರಣಿ ಆಗಿರಬಹುದು, ಇನ್ಯಾವುದೋ ಬಿಸ್ನೆಸ್ ಮನ್ ಆಗಿರಬಹುದು, ಇನ್ನೇನೂ ಆಗಿರಬಹುದು. ನೀವು ಅದೃಷ್ಟ ಕೈ ಕೊಟ್ಟರೆ ಮನುಷ್ಯ ಬೀದಿ ಬಂದುಬಿಡ್ತಾನೆ. ಅದನ್ನು ಕುಂತಿ ಹೇಳಲು, ಅದೃಷ್ಟ ಒಂದಿದ್ದರೆ ಕೂತಲ್ಲಿಗೆ ಬರುತ್ತಮ್ಮ ಸಿಂಹಾಸನ. ಹೀಗಾಗಿ ಅಂಥ ಅದೃಷ್ಟವಂತನ ಹಾಡಿ ಅಂತ ಆಶೀರ್ವಾದ ಮಾಡಿದ್ಲು. ಹಾಗಾಗಿ ಈ 9ನೇ ಮನೆ ಅಂತಕ್ಕಂಥದ್ದು ಈ 12 ಮನೆಗಳಲ್ಲಿ ತುಂಬ ಅದರ ಅನುಗ್ರಹ ಬೇಕು ಅಂತ ನಾನು ವೈಯಕ್ತಿಕವಾಗಿ ಅಂದ್ಕೊಳ್ತೀನಿ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.